ಸೊ ಜನತಾದಳದವರು ಒಂದು ಮಿಷನ್ 123 ಅಂತ ಹೇಳಿದರು. 123 ಬರಲಿಲ್ಲ ಸಿಂಗಲ್ ಗೌರ್ಮೆಂಟ್ ಅಂದರೆ ಏನಂತ ಹೇಳಿದರು ಗೊತ್ತಾ? ನೀವು ಹೇಳಲ್ಲ ಬಿಡು. ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಗೆಪ್ಪಿದೆಯಾ? ಹಾಂ, ನಾ ಏನಾರ ಸಿಂಗಲ್ ಗೌರ್ಮೆಂಟ್ ಬರ್ದಿದ್ರೆ ನಾನು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಜನತಾದಳದವರು. ಸೊ ಇವರು ನಾವೇ ಫಸ್ಟು ನಮ್ಮ ಹುಡುಗ ಹೇಳ್ತಾನೆ, ಪರವಾಗಿಲ್ಲ ಸುಮಾರು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರಲ್ವ ಬ್ರದರ್. ಸೊ ಇವರು ಅದೇ ಥರ 100, 120 ನಾವೇ ಅಂತ ಹೇಳ್ತಿದ್ರು. ಈಗ 60ಕ್ಕೆ ಹೋದರು, 19ಕ್ಕೆ ಹೋದರು. ಅಲ್ಲಿಗೇನು ಪರ್ಫಾರ್ಮೆನ್ಸ್ ಇಲ್ಲ. ಅವ್ರ ಬಗ್ಗೆ ಜನ ಅವ್ರು ಕೊಟ್ಟಿರೋ ಭರವಸೆ ಬಗ್ಗೆ ವಿಶ್ವಾಸ ಇಲ್ಲ. ನಾವು 5 ಗ್ಯಾರಂಟಿ ಕೊಟ್ಟು ನಮ್ಮ ಮೇಲೆ ಭರವಸೆ ಇಟ್ಟರು, ಅವ್ರ ಮೇಲೆ ಇಡಲ್ಲ ಅಂದ್ರೇನು? ನಮ್ಮ ಆಡಳಿತದ ಬಗ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ, ACC ಕಾಂಗ್ರೆಸ್ ಲೀಡ್ರ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ ನಂಬಿಕೆ ಇತ್ತು, ಜನ ಓಟ್ ಕೊಟ್ಟರು. ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾ ಇದೆ, ಅವ್ರಿಗೆ ಆತಂಕ ಇದೆ. ಪಾರ್ಲಿಮೆಂಟಲ್ಲಿ ನಾವು 26 ಸೀಟು, ಈಗ 27 ಅವರು, ನಾವು ಒಂದೇ ಇಂಡಿಪೆಂಡೆಂಟು ಅವ್ರ ಪರನೇ ಇದ್ದಾರಲ್ಲ, ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಈಗ BJP JDS ಅಲ್ಲೂ ಅವ್ರ ಪರನೇ ಇದ್ದಾರೆ. ಹಾಗಾಗಿ 27 ಸೀಟು ಈಗ ಪ್ರೆಸೆನ್ಸ್ ಇಟ್ಕೊಂಡು ಕಾವೇರಿ ಇಶ್ಯೂನಲ್ಲಿ ಅವ್ರದ್ದೇನು ಮಧ್ಯ ಪ್ರವೇಶ ಇಲ್ಲ. MP ಗಳದಾಗಲಿ ಅಥವಾ ಈ ಪಕ್ಷದ ಇಲ್ಲಿಯ BJP ಅಥವಾ ಜನತಾದಳ ಲೀಡ್ರ್ಗಳಲ್ಲಿ ಪ್ರವೇಶ ಇಲ್ಲ. ಬರಗಾಲದಲ್ಲಿ ಅವ್ರದ್ದು ಯಾವುದೂ ಸಹ ಎಫರ್ಟ್ ಇಲ್ಲ. ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ, ಅದೇನಕ್ಕೆ ಹೋಗ್ತಾರೋ ಗೊತ್ತಿಲ್ಲ ನನಗೆ. ಪ್ರವಾಸಕ್ಕೆ ಹೋಗ್ತಾರೆ, ಅದೇನು ಯಾವ ಕಾರಣಕ್ಕೆ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆ ಎದುರಿಸ್ಬೇಕು ಅಂದರೆ ಸೊ ಈ ಥರದ ಇಶ್ಯೂನೇ ಧರ್ಮ, ಜಾತಿ ಇಂಥದ್ದನ್ನೇ ಎತ್ಕಟ್ಟಬೇಕು. ಇದನ್ನೆಲ್ಲ ಕೇಳಕ್ಕೆ ಜನ ಎಷ್ಟು ದಿವಸ ಕೇಳ್ತಾರೆ?